ಯಾಕಜ್ಜಿ ಏನಕ್ಕೆ ಕಳ್ತಾ ಇದೀಯಾ? ಏನಾಯ್ತು? ಹಾ ಯಾಕಜ್ಜಿ ಯಾಕೆ ಈ ತರ ಹೇಳ್ತಾ ಇದೀಯಾ? ಏನಾಯ್ತು? ಹಾ ಲವ್ ಮಾಡ್ತಾ ಇದ್ದಾಳಂತ? ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೆ ಅಜ್ಜಿ? ಇವಾಗೆಲ್ಲ ಜನರೇಷನ್ ಎಲ್ರು ಲವ್ ಮಾಡೋದು ಕ್ಯಾಜುವಲ್ ಅಲ್ವಾ? ಅಯ್ಯೋ ಅಜ್ಜಿ ಇಷ್ಟಕ್ಕೆಲ್ಲ ಏನಕ್ಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ? ಬಾ ಒಂದ್ ಒಳ್ಳೆ ಮೂವಿ ತೋರಿಸ್ತೀನಿ ಅಂತ ನಿನ್ಗೆ. ಅಯ್ಯೋ ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ. ಬಾ ನಾನ್ ನಿನ್ಗೆ ಒಂದ್ ಒಳ್ಳೆ ಮೂವಿ ತೋರಿಸ್ತೀನಿ. ಸಂಜೆ ಇದೇ ಪ್ಲೇಸ್ ಅಲ್ಲೇ ಬಂದು ನಿನ್ಗೆ ಮೀಟ್ ಆಗ್ತೀನಿ. ಓಕೆನಾ? ಬಾ. ಆಯ್ತು ನಡಿ ಹೋಗೋಣ. ಬಾ. ನೀನ್ ಎಲ್ಲಿದ್ದೆ? ಯಾಕೆ ನಮ್ಮ ಮನೆ ಮುಂದೆ ಬಂದೆ? ನಾನ್ ಯಾಕೆ ಮನಸೋತೆ? ನಿಮ್ಮ ಈ ಮಾತುಗಳಿಂದನೇ ರೀ. ನೀ ನನಗೆ ತುಂಬಾ ಇಷ್ಟ ಆಗಿದ್ಯಾ. ಐ ಲವ್ ಯು. ನಿಮ್ಮ ಮೇಲೆ ನನಗೂ ಲವ್ ಆಗಿದೆ. ಎಷ್ಟಲ್ಲ ವಯಸ್ಸು ನಿನಗ? ನಾನು ಯಾವತ್ತೂ ತಪ್ಪು ಮಾಡೋನು ಅಲ್ಲ, ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಡೋನು ಅಲ್ಲ. ಹಾವಿನ ಜೊತೆ ಸರ್ಸಾಡಿ ಬದುಕಬಹುದು. ಓಹೋ, ಪಂಚಿಂಗ್ ಡೈಲಾಗ್. ಆದ್ರೆ ಸಾವಿನ ಜೊತೆ ಸರ್ಸಾಡಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಬೇಕಿತ್ತು ಮಗ ನಿನ್ಗೆ ಪ್ರೀತಿ ಪ್ರೇಮ ಇಲ್ಲ? ಕಣ್ಣ ಅಂಚಲಿ ಹೃದಯ ದೋಚಿದೆ, ತುಟಿಯ ಮಿಂಚಲಿ ಮನಸ ಮೀಟಿದೆ. ನನ್ನೇ ಮರೆಸಿದೆ, ತಲೆಯ ಕಿಡಿಸಿದೆ, ಜೀನ ಸವಿಸಿದೆ, ಸೋನೆ ಸುರಿಸಿದೆ. ಏನ ಮುದುಕಿ ಮೂವಿ ನೋಡಿದ್ಮೇಲೆ ಒಬ್ಬಾಕಿನ ಬಂದು ಕುಂತ ಏನೋ ಯೋಚನೆ ಮಾಡತ್ತಿಯಲ್ಲ? ಹೇಳ. ಯಾಕೆ ಗೊತ್ತಾಯ್ತು? ನಾನ್ ಇಷ್ಟೊಂದು ದುಡ್ಡು ತಕ್ಕ ಮಾಡ್ತಾ ಇದ್ದೆ ಅಂತ? ಈಗ ಅರ್ವ ಐತಿಲ್ಲ ಮೂವಿ ಹೆಂಗೈತಿ? ಹಾ ಗಿಚ್ಚಗಲಗಲಿ ಒರೇ ಶಾಗೆ ಮಚ್ಕಿ ತುಂಬಾ ಚೆನ್ನಾಗಿದೆ. ಮತ್ತ ಈಗ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡಿ? ಈಗ ಒಂದು ಆಕ್ಟಿಂಗ್ ಮಾಡೋಣ. ಏನ್ ಇಂತ ತಂಗ ಕ್ರಿಯೆಗಳು ಇದಾರೆ. ಮದುವೆ ಮಾಡ್ಕೋಬೇಕು, ಲವ್ ಮಾಡ್ಬೇಕು ಅಂತ ಅವ್ರನ್ನೆಲ್ಲರಿಗೂ ಕಾಲ್ ಮಾಡ್ಬಿಟ್ಟು ಕರೆಸ್ತೀನಿ. ನೀನು ಅವ್ರಿಗೆ ಫೋನ್ ಮಾಡಿ ಕರೆಸ್ತಿ? ಎಸ್. ಓಕೆ. ಎಲ್ಲರೂ ಫೋನ್ ಮಾಡ್ಬಿಟ್ಟು ಕರೆಸ್ಬಿಟ್ಟು ಮೂವಿ ತೋರಿಸ್ತೀನಿ. ನೀ ಹಿಂಗ್ ಆಕ್ಟಿಂಗ್ ಮಾಡು. ಈ ಮೂವಿ ನೀನ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ, ನಿನ್ಗೇನು ಗೊತ್ತಿಲ್ಲ ಅನ್ನೋ ತರ. ಓಕೆ ರೆಡಿ? ಅಲ್ಲ ಕಾಗೆ ಮುದುಕಿ, ನಿನಗ ಪಿಕ್ಚರ್ ನಾ ಕರ್ಕೊಂಡೋಗಿ ನಿನಗ ಅರ್ಥ ಆಗ್ಬೇಕಂತೇಳಿ ನಾ ಕರ್ಕೊಂಡೋಗಿನಿ. ಈಗ ನನಗ ಏನು ಗೊತ್ತಿಲ್ಲ ಅನ್ನೋ ನಾಟಕ ಮಾಡಂತಿ? ಏಯ್ ಸುಮ್ಮನೆ ಇರಲಿ, ಇದೆಲ್ಲ ನಾಟಕ ಮಾಡು ಪ್ಲೀಸ್. ಎಲ್ಲ ಪ್ರೇಮಿಗಳಿಗೂ ಒಂದ್ ಹೆಲ್ಪ್ ಮಾಡ್ಬೇಕಲ್ಲ? ಹೌದು. ಪ್ರೀತಿ ಅಂದ್ರೆ ಏನು ಎಂತ ಅಂತ ಎಲ್ರಿಗೂ ತೋರಿಸ್ಬೇಕು. ಹಣ ಅಂತ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಪ್ರೀತಿ ಇದ್ರೇನೆ ಎಲ್ಲ. ಅದಲ್ಲ? ಕರೆಕ್ಟ್. ಎಸ್. ಸೊ ಎಲ್ಲ ಫ್ರೆಂಡ್ಸ್ ನ ಕಾಲ್ ಮಾಡ್ತೀನಿ. ಓಕೆ ಓಕೆ. ಫೋನ್ ಹಚ್ಚು. ಎಸ್. ನೀನ್ ಹಚ್ಚಲಿ? ನಾನು ಹಚ್ಕೊಡ್ಲೆ? ಎಸ್ ಹಚ್ಕೊಡು. ಫಸ್ಟ್ ಯಾರಿಗೆ ಹಚ್ಚಲಿ? ನವೀನ್ ಹಚ್ಚು. ಹೆಲೋ ನವೀನ, ಎಲ್ಲಿದೆ? ಅಜ್ಜಿ ಹೇಳಿ ಅಜ್ಜಿ. ಅಜ್ಜಿ ಬರ್ತಾ ಅಜ್ಜಿ. ಓಕೆ ಬರ್ತಾನಂತೆ ಅವನು. ಬರ್ತಾನಂತ? ಮುತ್ತಗ ಹಚ್ಚು. ಮುತ್ತಗ. ಹೆಲೋ ಹೇಳಿ ಅಜ್ಜಿ. ಎಲ್ಲಿದೆಪ್ಪ? ಬಂದೆ ಅಜ್ಜಿ. ಓಕೆ ಅವನು ಬರ್ತಾನಂತೆ. ಸೊ ಜಾನುಗನು ಕರೆಕ್ಟ್ ಬಿಡ್ತೀನಿ. ಓಕೆ ಜಾನು ಅದಾಳ ನೋಡ್ ಲೈನಾಗ. ಎಲ್ಲಿದೆ? ಅವಳು ಬರ್ತಾಳಂತೆ. ಬರ್ತಾನಂತ? ಎಸ್. ಓಕೆ. ಅವ್ರಿಗೆ ಎಲ್ಲರಿಗೂ ಲೊಕೇಶನ್ ಕಳಿಸ್ಲಿ? ಎಲ್ಲಿ ಯಾವ್ದು ಕಳಿಸ್ಲಿ? ಎಲ್ಲರ ಲೊಕೇಶನ್ ಕಳಿಸು. ಓಕೆ.
ಮೂವಿ ಥಿಯೇಟರ್ದು ಎಸ್ ಎಸ್ ಕಳಿಸ್ದೆ ಅಜ್ಜಿ. ಓಕೆ ಹಾ ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯ? ನಾನು ಚೆನ್ನಾಗಿದ್ದೇನೆ ಅಜ್ಜಿ. ಮೂವಿ ನೋಡಿದೆ ಹೆಂಗಿದೆ ಅಂತ? ನೋಡ್ದೆ, ನೀನ್ ನೋಡ್ದ? ನಿನ್ಗೆ ಯಾರ ಮೇಲೆ ಆಯ್ತು ಅಜ್ಜಿ? ಅದ್ರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದ, ನೋಡಿದ್ಯಾ? ಎಸ್ ನೋಡ್ದೆ. ಚೆನ್ನಾಗಿದೆಯಲ್ಲ ಮೂವಿ? ಹಾ, ತುಂಬಾ ಚೆನ್ನಾಗಿದೆ. ಮೂವಿ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಿಲ್ಲ ಅಂದ್ರೆ ಏನ್ ಹೇಳ್ತೀರಾ? ಮೂವಿ ತುಂಬಾ ಚೆನ್ನಾಗಿದೆ. ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ಅದರಲ್ಲೂ ನಂಗೆ ಏನು ಇದ್ರಲ್ಲಿ ಬೋರ್ ಅಂತ ಆಗಿಲ್ಲ. ಇನ್ನ ಬರ್ತಾನೆ ಇರ್ಬೇಕು ಅನ್ಸ್ತಾ ಇರ್ತದೆ. ಹಂಗೆ ನಾ ಫ್ರೆಂಡ್ ಜೊತೆಗೂ ಇರ್ಬೇಕು ಅನ್ಸ್ತದೆ. ಈ ಮೂವಿ ಅಂತೂ ನಾನು ಫಸ್ಟ್ ಟೈಮ್ ಥಿಯೇಟರ್ ಬರ್ತಾ ಇರೋದು. ಹಾಗೆ ನೀವು ಥಿಯೇಟರ್ ಗೆ ಬಂದಿರ್ಲಿಲ್ವಾ? ಇಲ್ಲ, ಜಾಸ್ತಿ ಥಿಯೇಟರ್ ಬಂದಿಲ್ಲ. ಸೊ ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್. ಸೊ ಇನ್ನು ಯಾರು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಹರಟೆ ಹೊಡಿತಾ ಇದ್ದೀರಾ ತಾನೇ, ಒನ್ ಟೈಮ್ ಈ ಮೂವಿಗೆ ಬನ್ನಿ. ಸೊ ಮೂವಿ ಏನಾದ್ರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅಜ್ಜಿ ಏನ್ ಮಾಡ್ತೀಯಾ? ದುಡ್ಡೆಲ್ಲ ನಾನೇ ವಾಪಸ್ ಕೊಡ್ತೀನಿ, ಗನಿ ಗನಿ ಪ್ಲೀಸ್. ಕನ್ನಡ ಬಾಯ್ ಅಜ್ಜಿ. ಬಾಯ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಡಬಲ್ ಮೀನಿಂಗ್ ಜಾನು ಮಾತಾಡ್ತಾ ಇರೋದು. ಇವತ್ತು ನನ್ ಜೊತೆ ನನಗೂ ಲವ್ ಆಗಿದೆ ಮೂವಿ ಹೀರೋ ನನ್ ಜೊತೆಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಸರ್ಗೋಗ್ಬಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀರಾ. ಸೊ ಹೇಗಿದೆ ಮೂವಿ ರಿವ್ಯೂಸ್ ಎಲ್ಲಾನು? ಎಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದೆ. ನೋಡಿದ್ರಾ ನೀವ್ ರಿವ್ಯೂ? ಮೂವಿ ನೋಡಿದ್ರಾ? ತುಂಬಾ ಚೆನ್ನಾಗಿದೆ. ನನ್ಗೆ ಅದ್ರಲ್ಲಿ ಏನ್ ಗೊತ್ತಾ, ಆ ಆಕ್ಟಿಂಗ್ ಅಂತ ಹೇಳಿದ್ರು ಹೇಳಕ್ಕೆ ಆಗಲ್ಲ. ನನ್ಗೆ ಲಾಸ್ಟ್ ಅಲ್ಲಿ ಒಂದ್ ಕ್ಲೈಮ್ಯಾಕ್ಸ್ ಇದೆ ತಾನೆ, ನಿಜವಾಗ್ಲೂ ಲೈಕ್ ನನ್ ಕಣ್ಣಲ್ಲಿ ನೀರ್ ಬಂತು. ಸೊ ಇವತ್ತಿನ ಪ್ರೇಮಿಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಸಿನಿಮಾ ನೋಡ್ಬಿಟ್ಟು ಮಾತಾಡಿ ಅವ್ರು ನನ್ನ ಹತ್ರ ಕೇಳಿದ್ರೆ ಅವ್ರಿಗೆ ನಾನು ಅವಾಗ ಆನ್ಸರ್ ಕೊಡ್ತೀನಿ. ಅಂದ್ರೆ ಲವರ್ಸ್ಗೆಲ್ಲ ಏನು ಅಂತಿಲ್ಲ ಅಂದ್ರೆ ಒಂದ್ ಏನಾದ್ರು ಹೇಳ್ಬೇಕು ಅಂತಿಲ್ಲ ಅಂದ್ರೆ ಲವ್ ಮಾಡೋರ್ಗೆಲ್ಲರಿಗೂ. ನನಗೂ ಲವ್ ಆಗಿದೆ. ನೀವು ಲೈಕ್ ಎಷ್ಟು ದಿನದಿಂದ ಈ ಶೂಟ್ ಎಲ್ಲ ಮಾಡಿದಿರಾ? ಲೈಕ್ ಎಷ್ಟು ದಿನ ತಗೊಂಡ್ರಿ ಶೂಟ್ ಎಲ್ಲ ಮಾಡಕ್ಕೆ? ಶೂಟ್ ಮಾಡೋದಕ್ಕೆ ಹಾರ್ಡ್ಲಿ ಒಂದು 35 to 40 days ಆಗಿರ್ಬೋದು. ಬಟ್ ಡ್ಯೂ ಟು ಸಮ್ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಅಂಡ್ ಬೇರೆ ಬೇರೆ ರೀಸನ್ಸ್ ಇಂದ ನಾವು 3 years ತಗೊಂಡ್ವಿ. ಸೊ ಆಫ್ಟರ್ 3 years ಕಂಪ್ಲೀಟ್ ಮಾಡಿ ಇವಾಗ ರಿಲೀಸ್ ಮಾಡಿದೀವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಜನಕ್ಕೆ ಸ್ವಲ್ಪ ರೀಚ್ ಆದ್ರೆ ಇನ್ನ ಸ್ವಲ್ಪ ಚೆನ್ನಾಗಿರ್ತದೆ. ಸರ್, ನೀವು ಫ್ರೆಶರ್ ಅಂತ ಬಿಟ್ಟು ಹೇಳ್ತಾ ಇದ್ದೀರಾ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಆಡಿಯನ್ಸ್ಗೆ ಅಂತ ನನ್ಗೊಂದು ಡೌಟ್. ಯಾಕಂತಿಲ್ಲ ಅಂದ್ರೆ ನೀವು ಆಕ್ಟಿಂಗ್ ಮಾಡಿದ್ ನೋಡ್ಬಿಟ್ಟು ನನ್ ಫ್ರೆಶರ್ ಅಂತ ಬಿಟ್ಟು ಎಲ್ಲೂ ಅನ್ಸೇ ಇಲ್ಲ. ಅದು ನನ್ ಕೈಲಿಲ್ಲ. ಆಮೇಲೆ ಸರ್, ತುಂಬಾ ಒಳ್ಳೆ ಟ್ಯಾಲೆಂಟು. ಸೊ ನಮ್ ಕನ್ನಡ ಜನತೆಗೆ ಲೈಕ್ ಕನ್ನಡ ಸಿನಿಮಾ ಲೈಕ್ ಥಿಯೇಟರ್ ಬಂದ್ಬಿಟ್ಟು ನೋಡೋದು ತುಂಬಾ ಕಡಿಮೆ. ಹೌದು, ಹೌದಲ್ವಾ? ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅದೇ ಅವ್ರು ಬಂದ್ ಥಿಯೇಟರ್ ಅಲ್ಲಿ ನೋಡ್ಬೇಕು ಸಿನಿಮಾ. ಅದು ಯಾಕೆ ಬಂದ್ ನೋಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾವ್ದೋ ಒಂದ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವ್ರು ಎಲ್ಲಾ ಸಿನಿಮಾನು ಅದೇ ತರ ಜಡ್ಜ್ ಮಾಡ್ತಾರೆ. ನೀವು ಜಡ್ಜ್ ಮಾಡಿ ಬೇಡ ಅಂತಲ್ಲ, ಸಿನಿಮಾ ನೋಡ್ಬಿಟ್ಟು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಅವಾಗ ಹೇಳಿ ಚೆನ್ನಾಗಿಲ್ಲ ಅಂತ. ನೋಡ್ದೆ ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡು ಸರಿ ಇಲ್ಲ ಅಂತಲ್ಲ ನೀವೇ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಸಿನಿಮಾ ನೋಡ್ಬಿಟ್ಟು ಆಮೇಲೆ ಹೇಳಿ, ಅದು ಸ್ವಲ್ಪ ಚೆನ್ನಾಗಿರ್ತದೆ. ನಮ್ಮ ಅಜ್ಜಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ತರ್ಲೆ ಸ್ವಲ್ಪ ಕಡಿಮೆ ಮಾಡಿ ಅಜ್ಜಿ, ತುಂಬಾ ಮಾಡ್ತೀರಾ. ಮಾಡ್ತೀನಿ ಅಂತ ಹೇಳ್ತಾನೆ. ಏನ್ ಕುನ್ನಿ, ಲವ್ ಯು ಟು ಅದು ನಿಮ್ ಮೂವಿ ನೋಡ್ಕೊಂಡ್ಬಿಟ್ಟು ಬಂದಾಗ ಎಲ್ಲಾ ಕುಲ್ಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರ್ತಾರೆ. ಅದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ನೋಡಿ ಅಜ್ಜಿ. ಗೊತ್ತಾಯ್ತಾ? ಗೊತ್ತಾಯ್ತು. ನಿಮ್ಗೆ ಡೈಲಾಗ್ ನೀವು ಮರ್ತ್ಬಿಟ್ಟಿದೀರ ಅನ್ಸುತ್ತೆ ಅಲ್ವಾ? ಸೊ ನೋಡಿ, ನಮ್ಮ ಅಜ್ಜಿ ಇವತ್ತಿಂದ ನಮ್ ಹೀರೋಗೆ ಸಂತೂಗೆ ಲೈಕ್ ಕುನ್ನಿ ಅಂತ ಬಿಟ್ಟು ನಮ್ಮ ಅಜ್ಜಿ ಒಂದ್ ನ್ಯೂ ಆಗಿರೋಕಂತ ನಾಮಕರಣ ಮಾಡಿದ್ದಾರೆ. ಸೊ ಎಲ್ರು ದಯವಿಟ್ಟು ಲೈಕ್ ಥಿಯೇಟರ್ ಬಂದ್ಬಿಟ್ಟು ಫಿಲಂ ನೋಡಿ. ಥ್ಯಾಂಕ್ ಯು ಅಜ್ಜಿ. ಮೂವಿ ತುಂಬಾ ಚೆನ್ನಾಗಿದೆ ಅಜ್ಜಿ. ಹೌದಜ್ಜಿ, ಲೈಕ್ ತುಂಬಾ ಇಷ್ಟ ಆಯ್ತು ಅಜ್ಜಿ. ಮೂವಿ ನೋಡಿದ ತಕ್ಷಣ ನನ್ಗೂ ಲವ್ ಮಾಡ್ಬೇಕು ಅಂತ ಅನ್ಸ್ತು ಅಜ್ಜಿ. ಸೂಪರ್ ಆಗಿದೆ ಜೈ. ನೋಡಿ, ಎಲ್ಲರೂ ಕರ್ನಾಟಕ ಜನತೆ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಇಂಥ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗವನ್ನು ಇದೇ ರೀತಿ ನೋಡಿ ಬೆಳೆಸಿ ಹರಿಸಿ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ. ಬೇರೆ ಭಾಷೆ ಹೆಂಗ್ ಸಪೋರ್ಟ್ ಮಾಡ್ತೀವಿ ಅದೇ ತರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದು ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮೂವಿ ಪ್ರಮೋಷನ್ ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಲ್ಲಿ ನಿಮ್ ಮೂವಿಗೂ ಪ್ರಮೋಷನ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಕಂತ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.